ನಮಸ್ತೆ ಆಚಾರ್ಯಜಿ, ನಾನು ಏನೆಲ್ಲ ಯೋಚನೆ ಮಾಡಿಕೊಂಡು ಬಂದಿದ್ದೆ. ನಿಮಗೆ ಇದನ್ನ ಹೇಳ್ಬೇಕು ಅದನ್ನ ಹೇಳ್ಬೇಕು ಅಂತ. ಆದರೆ ಎಲ್ಲ ಮರೆತು ಹೋಯ್ತು. ನಿಮಗಾಗಿ ಒಂದು ಗಿಫ್ಟ್ ತಂದಿದ್ದೇನೆ. ಸಣ್ಣ ಗಿಫ್ಟ್ ಇದೆ. ನಿಮ್ಮದೇ ಪ್ರೇರಣೆಯಿಂದ ನಾನು ಫಿಲಾಸಫಿ ಓದುತ್ತಿದ್ದೇನೆ. ನಾನು ಏರೋಸ್ಪೇಸ್ ವಿದ್ಯಾರ್ಥಿ ಆಗಿದ್ದೆ ಮತ್ತು ಈಗ ಸ್ಯಾಟಲೈಟ್ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಇದನ್ನ ನಾನು ನಿಮಗೆ ಕಾಣಿಕೆ ಕೊಡಬೇಕು ಅಂದುಕೊಂಡಿದ್ದೇನೆ. ನಿಮಗಾಗಿ ಒಂದು ಸಣ್ಣ ನೋಟನ್ನು ಇಲ್ಲಿ ಬರೆದಿದ್ದೇನೆ. ಮತ್ತು ಆಚಾರ್ಯಜಿ, ನಾನು ಜನರಿಗೆ ಪಾಠ ಮಾಡ್ತೀನಿ. ಹಾಗಾಗಿ ನಾನು ಜೀವನದಲ್ಲಿ ಏನೇ ಬದಲಾವಣೆ ಮಾಡೋದಕ್ಕೆ ಸಾಧ್ಯವಾಗ್ತಿದೆಯೋ ಸ್ವಲ್ಪ ಮಟ್ಟಿಗೆ ಆದರೂ ಅದು ನಿಮ್ಮಿಂದಲೇ ಆಚಾರ್ಯಜಿ. ನಾನು ಒಂದು ವಿಷಯ ಕೇಳಬೇಕು ಅನ್ಕೊಂಡಿದ್ದೆ. ಒಬ್ಬರು ತಮ್ಮ ಶ್ರಮದಿಂದ ಏನನ್ನೋ ಸಾಧಿಸಿ ನಂತರ ಅವರಿಗೆ ಅಹಂ ಬರುತ್ತಿದ್ದರೆ ಅದರಿಂದ ಹೇಗೆ ತಪ್ಪಿಸಿಕೊಳ್ಳೋದು? ನೀವು ಶ್ರಮ ಮಾಡಿದ್ದು ನಿಮ್ಮನ್ನೇ ಉತ್ತಮಗೊಳಿಸುವ ಸಲುವಾಗಿ ಅಲ್ವಾ? ಹಾಗಾಗಿ ಶ್ರಮ ಸಾರ್ಥಕವಾಗಿದ್ದರೆ ಆಗ ಅಹಂಕಾರ ತಾನಾಗಿಯೇ ಕಡಿಮೆಯಾಗುತ್ತೆ ಅಲ್ವಾ? ಮತ್ತು ನೀವು ಶ್ರಮಪಟ್ಟು ಅಹಂಕಾರಕ್ಕೆ ಪೋಷಿಸುವಂತಿದ್ರೆ ಆಗ ಶ್ರಮ ವ್ಯರ್ಥವಾಯಿತು ಇಲ್ವಾ? ನೀವು ಶ್ರಮ ಮಾಡಿದ್ರಿ, ಏನೋ ಒಂದು ಅಚೀವ್ಮೆಂಟ್ ಮಾಡಿದ್ರಿ, ಅಲ್ಲಿ ಯಾವ ಮಟ್ಟದ ಅಹಂಕಾರ ಇದೆಯೋ ನೀವು ಸಾಧಿಸಿದ್ದು ಅದೇ ಮಟ್ಟದ್ದಾಗಿರುತ್ತೆ. ಆಗ ಅಹಂಕಾರ ಅದನ್ನ ನುಂಗಿಬಿಡುತ್ತೆ. ಹಾಗಾದರೆ ಇದು ಶ್ರಮದ ತಪ್ಪು ಆಯಿತು ಅಲ್ವಾ? ಶ್ರಮ ನಿಷ್ಪ್ರಯೋಜಕವಾಗಿ ಹೋಯಿತು. ಶ್ರಮದ ನಿಜವಾದ ಉದ್ದೇಶ ಏನು? ವರ್ಕನ ಉದ್ದೇಶ ಏನು? ಸ್ವಾತಂತ್ರ್ಯ, ಅಹಂಕಾರವನ್ನು ಉತ್ತಮಗೊಳಿಸೋದಲ್ಲ, ಮೇಲೆತ್ತುವುದಲ್ಲ, ಮುಕ್ತನಾಗುವುದು, ಭಾರ ಕಡಿಮೆ ಮಾಡುವುದು, ಫ್ರೀಡಂ ಕೊಡೋದು. ಒಂದು ವೇಳೆ ನಿಜವಾದ ಕೆಲಸ ಆಗಿದ್ದರೆ ಅದು ಅಹಂಕಾರವನ್ನು ಮುರಿಯುತ್ತೆ. ಆಕ್ಚುಯಲ್ ವರ್ಕ್ ಯಾವಾಗಲೂ ಆಗುತ್ತೋ ಅದು ಅಹಂಕಾರವನ್ನು ಮುರಿಯುತ್ತೆ. ಧನ್ಯವಾದ ಆಚಾರ್ಯಜಿ.